ಪಾದ ಹಾಕ್ರಿ ಅಪ್ಪ ಅವ್ರ, ಇಲ್ಲಿ ಪಾದ ಹಾಕ್ರಿ ಅಪ್ಪ ಅವ್ರ ಅಂತ ಕೇಳ್ತೀರಿ. ಅಡುಗೆ ಮನೆಯೊಳಗೆ ಬರ್ರಿ ಅಂತ ಹೇಳ್ತೀರಿ. ದೇವ್ರ ಮನೆಯೊಳಗೆ ಪಾದ ಇಡ್ರಿ ಅಂತ ಹೇಳ್ತೀರಿ. ಅವ್ರ ಪಾದೋದಕವನ್ನು ಸ್ವೀಕಾರ ಮಾಡ್ತೀರಿ, ಪಾದ ಪೂಜೆಯನ್ನು ಮಾಡ್ತೀರಿ. ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ, ಒಬ್ಬ ಯೋಗಿ ಬಂದರು ಅಂದರೆ ಅವರು ಅದ್ಭುತವಾದ ಚೈತನ್ಯವನ್ನು ನಿಮ್ಮ ಮನ್ಯಾಗ ತಂದು ಕೊಡ್ತಾರೆ ಅನ್ನುವಂಥದ್ದು ನಿಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ. ಇದೊಂದು ಬ್ಯೂಟಿ ಆಫ್ ಫಿಲಾಸಫಿ, ಅದು ಇಂಡಿಯನ್ ಫಿಲಾಸಫಿ. ಅದು ಗುರು ನಾನಕರು ಮನೆ ಮುಂದೆ ಬಂದು ನಿಂತ್ಕೊಂಡ್ರಲ್ಲ, ಒಳಗಡೆ ಬರ್ರಿ ಅಪ್ಪ ಅವರ ಅಂದರು. ಒಳಗಡೆ ಬಂದು ಕೂತ್ಕೊಂಡ್ರು. ಅಪ್ಪ ಅವರ ಏನು ಕೊಡ್ಬೇಕ್ರಿ? ನಾವು ನಿಮ್ಗೆ ಹಾಲು ಹಣ್ಣು ಕೊಡಬೇಕು, ಏನು ಕೊಡ್ಬೇಕು ಹೇಳ್ರಿ? ನನಗೆ ಸುಮ್ಮನೆ ನೀವು ಆಶೀರ್ವಾದ ಮಾಡಿರಿ ಅಪ್ಪ ಅವರ. ನೀವು ಕೇಳಿದ್ರಿ ಅಂದ್ರೆ ಪ್ರಾಣನ ಕೊಟ್ಬಿಡ್ತೀನಿ ನಾನು. ಯಾಕಂದ್ರೆ ನಾನು ಕರೆದ್ರೂ ಕೂಡ ಎಷ್ಟೋ ಜನರ ಮನೆಗೆ ನೀವು ಹೋಗಂಗಿಲ್ಲ. ಇವತ್ತು ನನ್ನ ಮನೆಯೊಳಗೆ ನೀವು ಬಂದಿರಿ ಅಂದ್ರೆ ಇದಕ್ಕಿಂತನೂ ದೊಡ್ಡ ಭಾಗ್ಯ ಏನೈತ್ರಿ ಅಪ್ಪ ಅವರ? ಹೇಳ್ರಿ ಅಪ್ಪ ಅವ್ರ, ನಾ ಏನು ಸೇವೆ ಮಾಡಲಿ? ಗುರು ನಾನಕರಂದರು, ನನಗೆ ಹಾಲು ಹಣ್ಣು ತಗೊಳ್ಳುವಂಥ ಮನಸ್ಸಿಲ್ಲಪ್ಪ. ನಿನ್ನ ಮನೆಗೆ ನಾನು ಯಾಕೆ ಬಂದೆ ಅಂದರೆ, ಎಂಥ ದೊಡ್ಡ ಸಂಸ್ಥಾನ ಐತೆ ಅಂದರು ಮನೆ, ಆ ಮಠದ ಮೇಲೆ ಒಂದೇ ಜೆಂಡಾ ಹಾರಾಡ್ತಿರ್ತೈತಿ. ನಿನ್ನ ಮನೆ ಮೇಲೆ 12 ಜೆಂಡಾ ಹಾರಾಡ್ಸಕತ್ತಿಯಲ್ಲ, ಅದರ ಅರ್ಥ ಏನು ತಿಳ್ಕೊಳ್ಳೋ ಸಲುವಾಗಿ ಬಂದೇನೆ ನಾನಂದರು. ಅವಾಗ ಶ್ರೀಮಂತ ಅಂದ್ರಂತ, ಅಪ್ಪ ಅವರ ನಮ್ಮ ಮನೆ ಮೇಲೆ 12 ಜೆಂಡಾ ನಾ ಹಾರಾಡ್ಸಕತ್ತೀನಿ, ಇದರ ಅರ್ಥ ಏನು ಅಂದರೆ, ನಮ್ಮ ಮನೆ ಮೇಲೆ ಮೊದಲನೇ ಜೆಂಡಾ ಹಾರಾಡುವಾಗ ನನ್ನ ಮನ್ಯಾಗ 1 ಲಕ್ಷ ರೂಪಾಯಿ ರೊಕ್ಕಿತ್ತು. 5 ಜೆಂಡಾ ಹಾರಾಡುವಾಗ ನನ್ನ ಮನ್ಯಾಗ 5 ಲಕ್ಷ ರೂಪಾಯಿ ರೊಕ್ಕಿತ್ತು. ಈಗ ನನ್ನ ಮನೆ ಮೇಲೆ 12 ಜೆಂಡಾ ಹಾರಾಡಕತ್ತಾವ ಅಂದ್ರೆ ನನ್ನ ಮನೆಯೊಳಗೆ 12 ಲಕ್ಷ ರೂಪಾಯಿ ರೊಕ್ಕ ಐತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು 12 ಜೆಂಡಾ ಹಾರಾಡ್ಸಕತ್ತೀನಿ ರೀ ಅಂದವ. ವಿಚಿತ್ರ ಅನ್ನಿಸ್ತು ಗುರು ನಾನಕರಿಗೆ. ಹೌದಾ ಅಂದರು ಅವ್ರು. ಹೌದ್ರಿ ಅಪ್ಪ, ನಮ್ಮ ಊರಾಗ ನನ್ನ ನಟ್ಟು ಯಾರೂ ಶ್ರೀಮಂತ ಇಲ್ರಿ. ಆಯ್ತಪ್ಪ, ನಾ ಬರಲ ಇನ್ನಂದ್ರು. ಅಪ್ಪ ಅವ್ರು ಏನಾರು ತಗೊಳ್ರಿ? ಇಲ್ಲ ಇಲ್ಲ, ಎದ್ದು ಹೊರಗೆ ಬಂದ ಬಿಟ್ರಿ. ಬಾಗಿಲು ತನ ಬಂದ, ಒಂದು 100 ಮೀಟ್ರ್ ಮುಂದಕ್ಕೆ ಹೋಗಿದ್ರು, ಹಿಂದೆ ತಿರುಗಿ ನೋಡಿದ್ರು, ಬಾಗಿಲ ಹತ್ರ ಕೈ ಮುಕ್ಕೊಂಡ ನಿಂತ್ಕೊಂಡಾನ. ಬಾ ಇಲ್ಲಿ ಅಂತ ಕರೆದ್ರು, ಓಡ್ಕೋತ ಹೋದ. ನನ್ನೊಂದು ಕೋರಿಕೆ ಇದೆ, ನೀನು ಪಾಲಿಸ್ತೀಯನಪ್ಪ? ಹೇಳ್ರಿ ಅಪ್ಪ ಅವ್ರು. ನೀವು ಕಾಲೇ ತೋರಿಸ್ರಿ, ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಏನಿಲ್ಲ, ಜೋಳಿಗೆ ಒಳಗಿಂದ ಒಂದು ಸಾಮಾನು ತೆಗೆದ್ರಿ ಅವ್ರು. 1 ರೂಪಾಯಿ ಕಿಮ್ಮತ್ತಿನ ಸೂಜಿ ತೆಗೆದ್ರು ಅವ್ರು. ಈ ಸೂಜಿ ಇಟ್ಕೋ ಅಂದರು. ಏನು ಮಾಡ್ಬೇಕ್ರಿ ಈ ಸೂಜಿ? ನಾನು ಈ ದೇಹವನ್ನು ಬಿಟ್ಟ ಮೇಲೆ ಈ ಸುದ್ದಿ ನಿನಗೆ ಗೊತ್ತಾಗ್ತದೆ. ನಾನು ಈ ದೇಹವನ್ನು ಬಿಟ್ಟ ಮೇಲೆ ಈ ಸುದ್ದಿ ನಿನಗೆ ಗೊತ್ತಾಗ್ತೈತಲ್ಲ, ಇದನ್ನೇನು ಮಾಡ್ಬೇಕು ಗೊತ್ತದ? 1 ರೂಪಾಯಿ ಸೂಜಿ ಏನು ಮಾಡ್ಬೇಕು ಹೇಳ್ರಿ? ನನ್ನ ಸಮಾಧಿಯೊಳಗೆ ಈ ಸೂಜಿಯನ್ನು ಇಟ್ಟು ಗದ್ದಿಗೆ ಕಟ್ಟಬೇಕು ನೀನು ಅಂದರು. ಆಯ್ತು ರೀ ಅಪ್ಪ ಅವರ, ಇದೆಂಥ ದೊಡ್ಡ ಭಾಗ್ಯ. ಹಿಂಗೆ ಹೇಳಿ ಮುಂದಕ್ಕೆ ಹೋದ್ರೆ, ನಾ ಬರಲ ಅಂತ ಮುಂದಕ್ಕೆ ಹೋದರು. ಮನೆಗೆ ಬಂದ, ಬಾಗಿಲ್ದಾಗ ನಿಂತ್ಕೊಂಡು ಅವನ ಹೆಂಡತಿ ನೋಡ್ತಿದ್ದಳು. ಏನು ಕೊಟ್ರ ಅಪ್ಪ ಅವರು ಅಂತ ಕೇಳಿದ್ಲು. ಹೋಮ್ ಮಿನಿಸ್ಟರ್ ನೀವೇನು ಎದಿರಲ್ರಿ, ನೀವು ಭಾಳ ಪವರ್ಫುಲ್ ಇರ್ತೀರಿ, ನೀವೇನಾರೇ ಕೇಳ್ರಿ ಅಂದ್ರೆ ಅವ್ರ ಹಿಂದೆ ಕೂತು ಮಂದಿ ಉತ್ತರ ಹೇಳ್ಬೇಕ್ರಿ. ಯಾಕಂದ್ರೆ ಎಲ್ಲ ಸೂತ್ರ ಅವ್ರ ಕಡೆನೇ ಇರ್ತೈತಿ, ನಿಮ್ಮ ಕಡೆನೇ ಇರ್ತೈತಿ. ಅವ್ರು ಬರೀ ಹೇಳೋದು ಅಷ್ಟೇ, ಹೇಳೋದು ಕೇಳೋದು ಅಷ್ಟೇ. ಒಳಗಡೆ ಎಲ್ಲ ಸೂತ್ರ ಎಲ್ಲ ನಿಮ್ಮ ಕಡೆನೇ ಇರ್ತದೆ. ಶಾಲ್ಯಾಗ ಸರ್ ಕೇಳಿದ್ರಂತ, ಪಾಟ್ನ ಎದ್ನಿದೆ ತಮ್ಮ, ಎದ್ನಿತ್ತು ಹುಡುಗ. ಮನ್ಯಾಗ ಯಾರಿಗೆ ಹೆದರ್ತಿ? ಸರ್ ಕರೆ ಹೇಳ್ಬೇಕ್ರಿ ಅವ್ನು ಸುಳ್ಳು ಹೇಳ್ಬೇಕ್ರಿ ಅಂದ. ಸ್ವಾಮಿಗಳ ಮುಂದೆ, ಗುರುಗಳ ಮುಂದೆ, ಡಾಕ್ಟ್ರ್ ಮುಂದೆ, ತಾಯಿ ಮುಂದೆ ಒಟ್ಟು ಸುಳ್ಳು ಹೇಳ್ಬಾರ್ದು, ಕರೆ ಹೇಳಂದ್ರೆ ಅವ್ರು. ಸರ್ ಕರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಮ್ಮ ಅವ್ವಾಗ ಹೆದರ್ತನ್ರಿ ಅಂದ ನಾವು. ಯಾಕೋ ನಿಮ್ಮ ಅಪ್ಪಾಗ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರಿ. ಏನು ಮಾಡಿದ್ರಿ? ನಮ್ಮ ಅಪ್ಪನೂ ನಮ್ಮ ಅವ್ವಾಗ ಹೆದರ್ತಾನ, ಅದಕ್ಕೆ ನಮ್ಮ ಅವ್ವಾಗ ಹೆದರ್ತನ್ರಿ ನಾನು ಅಂದಂತ ಹುಡುಗ. ನೀವೇನು ಕೂತಿರಲ್ರಿ, ಎಲ್ಲ ತಾಯಂದ್ರೆ ಭಾಳ ಪವರ್ಫುಲ್ ಇರ್ತೀರಿ ನೀವು ಬೇಕಾದ್ರೆ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಎಲ್ಲೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಭಾಳ ಚಂದ ನಡೆದಾವಂದ್ರೆ, ಎಲ್ಲಿ ಹೆಣ್ಮಕ್ಳು ಗಟ್ಟಿಯಾಗಿ ನಿಂತ್ಕೊಳ್ತಾರಲ್ಲ, ಅಲ್ಲಿ ಕಾರ್ಯಕ್ರಮ ಚಂದ ಆಗೇ ಆಗ್ತೈತಿ ಅನ್ನುವಂಥದ್ದು ಶತಸಿದ್ಧ ಅನ್ನುವಂಥ ವಿಚಾರವನ್ನು ನಾವು ಹೇಳಬೇಕಾಗ್ತೈತಿ. ಇವತ್ತು ಭಾರತ ದೇಶದ ಪರಂಪರೆ, ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರ ಇಟ್ಟು ಗಟ್ಟಿಯಾಗಿ ಉಳಿದದ ಅಂದ್ರೆ ಮಠ ಮಂದಿರಗಳಿಂದ ಉಳಿದದ ಆ ಮಾತು ಬೇರೆ, ತಾಯಂದಿರಿಂದ ಉಳಿದದ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವು ತಲೆಯಾಗಿ ಇಟ್ಕೋಬೇಕು. ಹೆಂಡತಿ ಕೇಳಿದ್ಲು, ಅಪ್ಪ ಅವ್ರು ಏನು ಕೊಟ್ಟರು? ಏನಿಲ್ಲ, ಒಂದು ಸೂಜಿ ಕೊಟ್ಟಾರ. ಏನು ಮಾಡ್ಬೇಕು ಆ ಸೂಜಿ? ಅವ್ರು ತೀರ್ಕೊಂಡ ಮೇಲೆ ಗದ್ದಿಗೆ ಒಳಗೆ ಇದನ್ನ ಇಟ್ಟು ಸಮಾಧಿ ಕಟ್ಟು ಅಂತ ತಿಳ್ಕೊಂಡು ಹೇಳ್ಯಾರ. ಆ ಹೆಣ್ಮಗಳು ಶಾನೆ ಇದ್ದಳು, ಎಲ್ಲಿಟ್ಟಿರಿ ಬುದ್ಧಿ ಅನ್ಲಕ್ಕೆ. ನೀವರು ಎಲ್ಲಿಟ್ಟಿರಿ ಬುದ್ಧಿ? ಎಸ್ಕೊಂಡು ಬಂದವರು ನಿಮ್ಮ ಕೈಯಾಗ ಸೂಜಿ ಕೊಟ್ಟರಲ್ಲ ಸ್ವಾಮಿಗಳು, ಅವ್ರ ಎಲ್ಲಿಟ್ಟಾರ ಬುದ್ಧಿ ಅನ್ಲಕ್ಕೆ. ಹೋಗುವಾಗ 1 ರೂಪಾಯಿ ಕಿಮ್ಮತ್ತಿನ ಸೂಜಿ ಸಮಾಧಿ ಒಳಗಿಟ್ಟು ಗದ್ದಿಗೆ ಕಟ್ಟ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಮ್ಯಾಲೆ ಹೋಗುವಾಗೇನು ಸ್ವಾಮಿಗಳು ಅದನ್ನು ಒಯ್ಯವ್ರದಾರನ ಅವ್ರು ಸೂಜಿ? ಹೌದಲ್ಲ, ನಾ ಇದನ್ನು ಕೇಳಲಿಲ್ಲಲ್ಲ, ಕೇಳ್ಕೊಂಬರ್ರಿ ಅಂದ್ರಲ್ಲ. ಅಪ್ಪ ಅವ್ರ ನಿಂದ್ರಿ ಮುಂದೆ ಬಂದಿದ್ರು. ಅವ್ರು ಒಂದು 500 ಮೀಟ್ರ್ ಮುಂದೆ ನಿಂದ್ರಿ ಅಪ್ಪ ಅವ್ರು ಅಂದ್ರು. ಯಾಕೆ ಗೊತ್ತಮ್ಮ ಅಂದರು. ಅಲ್ರಿ ಅಪ್ಪ ಅವ್ರು, ಎಲ್ಲ ಕಡೆ ಪ್ರವಚನ ಹೇಳ್ತೀರಿ, ಯಾವುದೋ ನಮ್ಮ ಜೊತೆಗೆ ಬರಂಗಿಲ್ಲ ಅಂತ ಹೇಳ್ತೀರಿ, 1 ರೂಪಾಯಿ ಕಿಮ್ಮತ್ತಿನ ಸೂಜಿ ಇಟ್ಟು ಗದ್ದಿಗೆ ಕಟ್ಟು ಅಂತ ಹೇಳ್ತೀರಲ್ರಿ ಅಪ್ಪಾರ, ಹ್ಯಾಂಗ್ರಿ ಇದು? ಅವಾಗ ಗುರುಗಳು ಹೇಳಿದ್ರಂತ, ನೋಡಿದೇನಪ್ಪ, ಕೇವಲ 1 ರೂಪಾಯಿ ಕಿಮ್ಮತ್ತಿನ ಸೂಜಿ ನನ್ನ ಜೊತೆಗೆ ಮೇಲೆ ಹೋಗುವಾಗ ಬರಂಗಿಲ್ಲ ಅಂದಮೇಲೆ ನಿನ್ನ ಮನೆ ಮೇಲೆ 12 ಜೆಂಡಾ ಹಾರಡಿಸಿ 12 ಲಕ್ಷ ರೂಪಾಯಿ ಅದಾವ ಅಂತ ಹೇಳ್ತೀಯಲ್ಲಪ್ಪ, ಅವೆಲ್ಲ ನಿನ್ನ ಜೊತೆಗೆ ಬರ್ತಾವ ಅಂತ ತಿಳ್ಕೊಂಡು ಏನು?
ಅದು ನಿನ್ನ ಜೊತೆಗೆ ಬರಂಗಿಲ್ಲ. ಬೆಳಕು ಬಿದ್ದಂಗೆ ಆಯಿತು. ಹಾಗಾದ್ರೆ ನನ್ನ ಜೊತೆಗೆ ಯಾವುದು ಬರ್ತದೆ? ಧರ್ಮ ಮಾತ್ರ ನಿನ್ನ ಜೊತೆಗೆ ಬರ್ತದೆ. ಮಹಾದೇವ ಭೂಪಾಲ ಕಾಶ್ಮೀರದ ಮಹಾರಾಜನಾಗಿದ್ದ, ಮಾಂಡವ್ಯಪುರದ ರಾಜ ಆಗಿದ್ದ. ಅವ ವಿಚಾರ ಮಾಡಿದ, ನಾನು ಬಸವನನ್ನು ನೋಡೋದಕ್ಕೆ ಹೋಗಬೇಕು, ಬಸವನನ್ನು ಕೊಂಡಾಡಬೇಕು, ಬಸವನನ ಸಾನ್ನಿಧ್ಯದೊಳಗೆ ಇರಬೇಕು. ಆ ಬಸವ ಅನ್ನೋ ಹೆಸರು ಹೆಂಗದ ನೋಡ್ರಿ, ಬಸವರಾಜ ಅನ್ನುವಂಥ ಹೆಸರು ಹೆಂಗದ ನೋಡ್ರಿ. ಆ ಹೆಸರನ್ನು ಹೇಳಿದಾಗ್ಲೇ ಒಂದು ಆನಂದ ಅನಿಸ್ಬಿಡ್ತದೆ. ಇತ್ತೀಚೆಗೆ ಹೆಸರುಗಳಿರ್ತಾವೆ ನೋಡ್ಬೇಕ್ರಿ ನೀವು. ಈಗ 5-5, 6 ಹೆಸರು ಅಕ್ಷರಗಳ ಹೆಸರು ಇಲ್ಲರಿ. ಈಗ ಬಸವರಾಜ ಅನ್ನೋದು 5 ಹೆಸರು. ಇಲ್ಲೇ ಕೂತಾರ ನೋಡ್ರಿ ಸಿಂಧೂರು ಸಾಹೇಬ್ರು, ಬಸವರಾಜ ಸಿಂಧೂರು ಅವರು. 5 ಅಕ್ಷರ ರೀ ಅದು. ಈಗ ಒಂದು ಟ್ರೆಂಡ್ ಬೇರೆ ಆಗಿಬಿಟ್ಟೈತಿ. ಎರಡು ಅಕ್ಷರದ ಅದು ಒಂದು ವ್ಯಂಜನ, ಒಂದು ಬರೋಬರು. ಒಂದು ವ್ಯಂಜನ ಮಾಡಿ ಹೇಳೋದು. ಇನ್ನು ಮುಂದೆ ಹಿಂಗೆ ಬರ್ತೈತೆ ಅಲ್ರಿ, ಬರೀ ಸೌಂಡ್ ಮೇಲೆ ಬರ್ತೈತೆ. ವಿಶ್, ಅಸ್ಸು, ಇಂಥವೆಲ್ಲ ಸೌಂಡ್ಗಳು ಕೇಳಿರಲ್ರಿ. ಯಶ್ ಅಂತದ ಹೆಸರು ಇದ್ರ ಒಂಚೂರು ಲೆಕ್ಕಕ್ಕೆ ಬರ್ತೈತೆ ಅಂತ ತಿಳ್ಕೊಡ್ರಿ ನೀವು. ಇನ್ನು ಮುಂದೆ ಬರೋ ಟ್ರೆಂಡ್ ಹೆಂಗೆ ಬಂದುಬಿಡ್ತದೆ ಅಂದ್ರೆ, ಇನ್ನು ಅದು ಎಲ್ಲ ಹೋಗಿಬಿಡ್ತೈತೆ ರೀ, ಒಂದೊಂದು ಅಕ್ಷರದ ಬಂದುಬಿಡ್ತೈತಿ. ಇನ್ನು ಹಂಗೆ ಬಂತಂದ್ರೆ ಏನು ಮಾಡೋದು ಹೇಳ್ರಿ? ಎಲ್ಲಿ ಹೋಗಿ ಹತ್ತದ ಅಲ್ಲಿ ಮಹಾದೇವ ಭೂಪಾಲ ಅಂದರು, ನಾನು ಬಸವಣ್ಣನನ್ನು ನೋಡುವುದಕ್ಕೆ ಹೋಗಬೇಕು, ಬಸವರಾಜನನ್ನು ನೋಡುವುದಕ್ಕೆ ಹೋಗಬೇಕು. ಯಾಕಂದ್ರೆ ಅವ ರಾಜ ಅಂದ್ರೆ ಅರಮನೆ ಕಟ್ಟಿಲ್ಲ, ಬಸವಣ್ಣ ಗುರುಮನೆ ಕಟ್ಟ್ಯಾನ, ಅದನ್ನು ನೋಡಕ್ಕೆ ಹೋಗಬೇಕು. ನಾನೂ ಬರ್ತೀನಿ ಅಂತ ಹೆಂಡತಿ ಅಂದಳು. ನಾನೂ ಬರ್ತೀನಿ ಅಂದಾಗ ನಿನಗೊಂದು ಮಾತು ಹೇಳಬೇಕು, ಕುತ್ಕೋ ಅಂದ್ರು. ಯಾರು? ಮಹಾದೇವ ಭೂಪಾಲ್. ಹೇಳ್ರಿ, ನಾ ಕೇಳ್ತೀನಿ ಅಂದ್ಲು. ಆ ಮಾತು ಏನು? ನಮ್ಮ ಗವಾಯಿಗಳು ಹಾಡ್ತಾರೆ ಕೇಳ್ರಿ, ಸುಂದರವಾದ ಮಾತು. ಅದನ್ನು ಹಾಡ್ತಾರೆ ಈಗ ಅವ್ರು, ಕೇಳಿ ಲಕ್ಷ ಕೊಟ್ಟು ಕೇಳಬೇಕು. ವಚನಗಳನ್ನು ಕೇಳುವಾಗ ಬೆಳಕು ಮೂಡಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು. ಆನೆ ಕುದುರೆ ಭಂಡಾರವಿದ್ದಡೇನು. ಏನಪ್ಪ, ಏನಿದ್ರ ಏನು? ಆನೆದ, ಕುದುರೆಯದ, ಬಂಡಿ, ಭಂಡಾರ ಎಲ್ಲ ಐತಿ. ತೊಗೊಂಡು ಏನು ಮಾಡೋದದ? ನೀವು ಉಂತಿ ಎಷ್ಟು? ಹಿಡಿ ಅಕ್ಕಿ. ನಾ ದೊಡ್ಡ ಶ್ರೀಮಂತದನಂತ ತಿಳ್ಕೊಂಡು ಯಾರ ಟನ್ಗಟ್ಲೆ ಅಕ್ಕಿ ಅನ್ನ ಮಾಡಿ ಉಂಡಾರನ್ರಿ? ಇಲ್ಲ, ಉಣ್ಣಕ್ಕಾಗಂಗೇ ಇಲ್ಲ. ಉಣ್ಣಾಕ ನಿಮಗೆ ಸಾಧ್ಯನೇ ಇಲ್ಲ. ಯಾಕೆ ಉಣ್ಣಾಕ ಸಾಧ್ಯ ಇಲ್ಲ ಅಂದ್ರೆ, ಹಿಡಿ ಅಕ್ಕಿ ಒಳಗೆ ಹೊಟ್ಟೆ ತುಂಬಿ ಬಿಡ್ತದೆ, ಒಂದ ರೊಟ್ಟಿ ಒಳಗೆ ಹೊಟ್ಟೆ ತುಂಬಿ ಹೋಗಿಬಿಡ್ತದೆ. ನಾ ಭಾಳ ದೊಡ್ಡ ಶ್ರೀಮಂತದೀನಿ ಅನ್ನೋ ಕಾರಣಕ್ಕಾಗಿ ಒಮ್ಮೆ ಯಾರ 10 ದೋತ್ರ ಒಮ್ಮೆ ಉಟ್ಕೊಂಡಾರನ್ರಿ? ಆಗಂಗೇ ಇಲ್ಲ. ಅಪ್ಪ ಅವ್ರ ನಮ್ಮ ತಿಜೋರಿ ತುಂಬೆಲ್ಲ 1,000 ಸೀರೆಗಳದಾವ್ರಿ. ಒಮ್ಮೆ ಉಟ್ಕೋತೀರೇನ್ರಿ 1000 ಸೀರೆ? 10 ಸೀರೆ ಉಟ್ಕೊಂಡು ಬರ್ರಿ, ಗೊತ್ತಾಕತ್ ನಿಮಗೆ. ಬರಂಗಿಲ್ಲ. ಅವ್ರು ಪ್ರಶ್ನೆ ಕೇಳ್ತಾರ, ಮೋಳಿಗೆ ಮಾರಯ್ಯನವ್ರು ಅಂತಾರ, ಕೂಡ್ರಿ ಇಲ್ಲಿ ನಾವೊಂದು ಮಾತು ಹೇಳ್ತಾನೆ, ಕೂಡ್ರು. ಆನೆ ಕುದುರೆ ಭಂಡಾರವಿದ್ದಡೇನು, ಉಣ್ಣುವುದು ಪಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಒಂದು ಆವಿನ ಹಾಲು ಅಂದರೆ ಒಂದು ಆಕಳ ಹಾಲು. ಮಲಗುವುದು ಅರ್ಧ ಮಂಚ, ಮಂಚದೊಳಗೆ ಅರ್ಧ ಮಂಚ ಮಾತ್ರ ಮಲಗ್ತೀನಿ ನೀನು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಬಸವಣ್ಣವ್ರು ಹೇಳಿಲ್ಲ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂತೆಯಾಗಿನ ಮಂದಿ ಸಾಯಂಕಾಲ 4 ಅನುಗುಡದ ಕೂಡ್ತಾರ, 6:30, 7 ಅನುಗುಡದ ಹೋಗಿಬಿಡ್ತಾರೆ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂತೆಯಾಗಿನ ಮಂದಿ 4 ಕೂಡಿ 6 ಹೆಂಗೆ ಹೋಗಿಬಿಡ್ತಾರಲ್ಲ, ಸಿರಿ ಅನ್ನುವಂಥದ್ದು ಒಮ್ಮೆ ಬರ್ತೈತಿ, ಒಮ್ಮೆ ಹೋಗಿಬಿಡ್ತೈತಿ. ಇದನ್ನ ನೆಚ್ಚಿ ಕೆಡಬೇಡ. ಏನೇನಾಗ್ತದಪ್ಪ ಮುಂದೆ? ನೀನು ಕಟ್ಟಿಕೊಂಡಿರುವಂತಹ ಹೆಂಡತಿ ಮತ್ತೊಂದು ಮದುವೆ ಆಗಿಬಿಡ್ತಾಳೆ ಸಾಧ್ಯ ಆದ್ರೆ. ನೀನು ಕಟ್ಟಿಕೊಂಡಿರುವಂಥ ಗಂಡ ಮತ್ತೊಂದು ಮದುವೆ ಆಗಿಬಿಡ್ತಾನೆ ಸಾಧ್ಯ ಆದ್ರೆ. ಅದು ಸಂಭವ ಅದ ಅಲ್ಲಿ. ನೀನು ಗಳಿಸಿಟ್ಟಿರುವಂಥ ಹಣ ಎಲ್ಲ ಎಲ್ಲಿರ್ತದೆ? ನೀನು ಭಾಳ ಗಳಿಸಿಟ್ಟಿದ್ದಿ ಅಂದ್ರೆ ಭೂಮಿ ಒಳಗಿರ್ತದೆ. ಮೊದಲೆಲ್ಲ ಹೇಳ್ತಿದ್ರಲ್ಲ, ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಹ ಸ್ಮಶಾನೆ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ನೀನು ಗಳಿಸಿಟ್ಟಿರುವಂಥ ಹಣ ಭೂಮಿ ಒಳಗಿರ್ತದೆ. ಮೊದಲೆಲ್ಲ ಇಡ್ತಿದ್ರಿ ಅದನ್ನು, ಅವಾಗ ಬರೆಯುವಾಗ ಹಂಗೆ ಇಡ್ತಿದ್ರು, ಭೂಮಿಯಾಗ ತೆಗೆದು. ಈಗ ಮಾನ್ಯಲ್ಲಿ ಲಕ್ಕುಂಡಿ ಒಳಗೆ ಹಾಡ್ರಿ ನೋಡ್ರಿ ಏನ್ರಿ, ಟಿವಿಯಾಗೆಲ್ಲ ಬಂತು, ಬಂಗಾರ ಎಲ್ಲ ಸಿಕ್ತಂತೇಳಿ. ಒಂದು ಈಡು ಸಿಕ್ತಂತ ತಿಳ್ಕೊಂಡು ಇಡೀ ಮನಿನೇ ಕೆಡವಿ ಬಿಟ್ರೆ ಅಲ್ಲಿ. ಮೊದಲೆಲ್ಲ ಬೆಳ್ಳಿ ಬಂಗಾರ ಭೂಮಿಯಾಗ ಕಳ್ಳಕ್ಕೆ ಹಾಕ್ರೆ ಭಯಕ್ಕಾಗಿ ಭೂಮಿಯಾಗ ಹಾಡಿ ಇಡ್ತಿದ್ರು. ಮತ್ತು ಇಲ್ಲದ್ರೆ ನೀವು ಮನಿಗಿನಿ ಹಾಡ್ಕೊಂಡು ಕೂತ್ಕಿದ್ದೀರಿ ಇಟ್ಟಾರ ಅಂತೇಳಿ. ಮೊದಲೆಲ್ಲ ಇಡ್ತಿದ್ರು ಅದನ್ನು, ರಾಜರು ಮಹಾರಾಜರೆಲ್ಲರೂ ಭೂಮಿ ಒಳಗೆ ಹಾಡಿ ಇಡ್ತಿದ್ರು ಅದನ್ನು. ಏನೂ ಆಗಂಗಿಲ್ಲ ಬಂಗಾರಕ್ಕೆ. ಬಂಗಾರ ನೋಡ್ರಿ, ಬಂಗಾರ ರೇಟ್ ಅನ್ನ ಇಲ್ಲಿ ದಸಕ್ಕಂತತಿ. ಈಗ ಮೊದಲೆಲ್ಲ 10,000 ರೂಪಾಯಿ ತೊಲೆ ಇದ್ದಿದ್ದನ್ನು ನಮಗೆ ತಿಳುವಳಿಕೆ ಇದ್ದಾಗ 10,000 ರೂಪಾಯಿ ತೊಲೆ ಇರುವಂಥ ಸಂದರ್ಭ ಇತ್ತು. ಈಗ 1,52,000 ರೂಪಾಯಿ ಆಗೈತಿ. ಮೊನ್ನೆ ಎಷ್ಟಾಗೈತೆ ರೀ? 1,90,000 ತನಕ ಹೋಗಿತ್ತು, 87,000ವರೆಗೂ ಹೋಗಿತ್ತು. ಮತ್ತು ಏರ್ತೈತಿ ಇಳಿತೈತಿ.
ಬಂಗಾರದ ರೇಟ್ ಒಂದು ಸಾರಿ ಹೆಚ್ಚಾಗ್ತೈತಿ, ಒಂದು ಸಾರಿ ಕಡಿಮೆ ಆಕೈತಿ. ಬೆಳ್ಳಿ ರೇಟು ಒಂದು ಸಾರಿ ಹೆಚ್ಚಾಕೈತಿ, ಒಂದು ಸಾರಿ ಕಡಿಮೆ ಆಕೈತಿ. ನನಗೊಂದು ಪ್ರಶ್ನೆ ಏನು ಅಂದ್ರೆ, ಬಂಗಾರದ ರೇಟು ಒಂದು ಸಾರಿ ಹೆಚ್ಚಾಕೈತಿ, ಕಡಿಮೆ ಆಕೈತಿ, ಬೆಳ್ಳಿ ರೇಟು ಒಂದು ಸಾರಿ ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಶಿವಲಿಂಗಪ್ಪನ ಭಕ್ತರ ಭಕ್ತಿ ಅನ್ನುವಂಥದ್ದು ಹೆಚ್ಚಾಕೋತ ಹೋಗ್ತೈತೆ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮನ ಒಂದು ಸಾಕ್ಷಿ. ಅಲ್ಲಿ ಮೋಳಿಗೆಯ ಮಾರಯ್ಯನವರು ಪ್ರಶ್ನೆ ಕೇಳಕತ್ತಾರ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ನಾನು ಹೋಗುವುದು ತೀರ್ಮಾನ ಆಗಿಬಿಟ್ಟದ. ಎಲ್ಲಿ ಹೋಗುವುದು? ಕಲ್ಯಾಣಕ್ಕೆ ಹೋಗೋದು ತೀರ್ಮಾನ ಮಾಡೀನಿ. ಯಾಕಂದ್ರೆ ಇದು ಯಾವುದೋ ನಮ್ಮ ಜೊತೆಗೆ ಬರಂಗಿಲ್ಲ. ಆನೆಗಳದಾವ, ಕುದುರೆಗಳದಾವ, ಭಂಡಾರ ಐತಿ, ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲವುಗಳು ತುಂಬ್ಕೊಂಡು ಕೂತೀವಿ ನಾವು. ಇದು ಯಾವುದೂ ನಮ್ಮ ಜೊತೆಗೆ ಬರಂಗೇ ಇಲ್ಲ. ಈ ಹುರುಳಿಲ್ಲದ ಸಿರಿಯನ್ನೆಚ್ಚಿ ನಾವು ಕೆಡುವುದು ಬೇಡ. ಅದಕ್ಕೆ ನಾನು ಬಸವನನ್ನು ನೋಡಬೇಕು ಅಂತ ಹೇಳಿ ಒಡವೆಗಳು ಎಲ್ಲೆಲ್ಲಿ ಹೋಗಿಬಿಡ್ತಾವ, ಏನೇನೋ ಆಗಿಬಿಡ್ತದೆ, ಸಿರಿ ಸಂಪತ್ತು ಹೋಗಿಬಿಡ್ತದೆ, ಪ್ರಾಣ ಅನ್ನುವಂಥದ್ದು ವಾಯುವಿನ ಸಂಘ ಆಗಿಬಿಡ್ತದೆ. ಸಾವಿಂಗೆ ಸಂಗಡವಾರು. ಪ್ರಶ್ನೆ ನೋಡ್ರಿ, ಇಲ್ಲದ ಅದ್ಭುತವಾದ ಪ್ರಶ್ನೆ ಇದು. ನಿನ್ನ ಸಾವಿನ ಜೊತೆಗೆ ಬರೋರು ಯಾರಪ್ಪ? ಮಠದ ತನ ಬರ್ತಾರ. ನೀವೆಲ್ಲರೂ ಬೀಗರು ಬಿಜ್ಜರು ಮನೆಗೆ ಹೋದ್ರೆ ಅಲ್ಲಿ ಮಠ ಬರ್ತಾರೆ, ಕಳ್ಸಾಕ್ ಬರ್ತಾರ, ಬಸ್ ಸ್ಟ್ಯಾಂಡ್ ತನ ಬರ್ತಾರ. ಬಸ್ ಮರಿ ಆಗುವವರೆಗೂ ನಿಮ್ಗೆ ಟಾಟಾ ಮಾಡ್ತಾರೆ. ನಿಮ್ಮ ಊರಿನ ತನ ಬರಂಗಿಲ್ಲ, ಬಂದರೂ ನಿಮ್ಮ ಮನೆ ತನ ಬರಂಗಿಲ್ಲ, ನಿಮ್ಮ ಮನೆತನ ಬಂದ್ರೂ ನಿಮ್ಮ ಜೊತೆಗೆ ಇರಂಗಿಲ್ಲ, ಕೊನೆಯವರೆಗೂ ಇರಂಗಿಲ್ಲ. ನಿಮ್ಮ ಸಾವಿನ ಜೊತೆಗೆ ಯಾರೂ ಬರಂಗಿಲ್ಲ. ಬರೆದಿಟ್ಟುಕೊಳ್ರಿ ನೀವು ಇದನ್ನು. ಅದನ್ನು ಕಬೀರದಾಸರು ಪ್ರಶ್ನೆ ಕೇಳಿದ್ರು, ಹೂ ವಿಲ್ ಡೈ, ಹೂ ವಿಲ್ ಕ್ರೈ ವೆನ್ ಯು ಡೈ. ನೀನು ಸತ್ತರೆ ಅಳುವವರು ಯಾರು? ಅಪ್ಪಿತಪ್ಪಿ ನಮ್ಮ ಜೀವ ಹೋಗಿಬಿಡ್ತು ಅಂದ್ರೆ ಅಳಾವ್ರು ಯಾರದಾರಪ್ಪ? ಒಂದು ವೇಳೆ ನಮ್ಮ ಜೊತೆಗೆ ಬರೋರು ಯಾರದಾರ? ನೀವು ಪ್ರಶ್ನೆ ಮಾಡಿರಿ, ರಾತ್ರಿ ಮಲಗುವಾಗ ವಿಚಾರ ಮಾಡಿರಿ. ಹೌದಲ್ಲ, ಅಪ್ಪ ಅವ್ರು ಹೇಳಿದ್ದು ಬರೋಬರದ ಅಲ್ಲ. ನಾವು ಸತ್ತೀವಿ ಅಂದ್ರೆ ಯಾವ್ದು ನಮ್ಮ ಜೊತೆಗೆ ಬರ್ತದೆ? ಸುಮ್ಮನೆ ನಾವು ಎಲ್ಲ ಮಾಡ್ಕೊತ ಕೂತೀವಿ. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಅಂತಾರೆ, ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪ ನಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀ. ಎಷ್ಟು ಚಂದ ಕಟ್ಟಿದಿ ಮಾಳಿಗಿ, ನಿನಗ ಹೋಗುವುದು ಬಂತಲ್ಲೋ ನಾಳಿಗಿ, ಅಂದು ಹೊಲಿಸ್ಯಾರ ನಿನಗ ಮೂರು ಮೂಲ್ಯುಳ್ಳ ಜೋಳಿಗೆ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ. ಎಟರ್ನಲ್ ಟ್ರುತ್ ಅಂತಾರೆ ಇದು. ಸಾವಿಂಗೆ ಸಂಗಡವಾರು. ಹೆಂಡತಿನ ಕುಂಡ್ರಿಸಿ ಹೇಳಕತ್ತಾರ, ನಾವು ಸಾಯ್ತೀವಲ್ಲ, ಸಾಯುವಾಗ ಯಾರು ನಮ್ಮ ಜೊತೆಗೆ ಬರ್ತಾರೆ? ಯಾರೂ ಬರಂಗಿಲ್ಲ. ಅದಕ್ಕೇನು ಮಾಡುವುದು? ಹೆಂಡತಿ ಕೇಳಿದ್ಲು, ನಡಿ ಬಸವಣ್ಣನ ಹತ್ರ ಹೋಗೋನು. ಕನ್ನಡ ರಾಜ್ಯ ಅದ, ಅದ್ಭುತವಾದ ರಾಜ್ಯ ಅದ, ಅದನ್ನು ನೋಡೋದಕ್ಕೆ ಹೋಗೋನು. ಭಾಳ ಚಂದ ಚಂದ ವಿಚಾರಗಳನ್ನು ಹೇಳ್ತಾರಂತ ಬಸವಣ್ಣ. ಅಲ್ಲಿ ಮಹಾಮನೆ ಅನ್ನುವಂಥದ್ದನ್ನು ಕಟ್ಟ್ಯಾರಂತ ಬಸವಣ್ಣ. ಅವ್ರನ್ನ ನೋಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಸಾಂಗತ್ಯದೊಳಗಿರಬೇಕು. ಅವ್ರ ಸಂಘಕ್ಕೆ ನಾವು ಹೋಗಿಬಿಟ್ಟಿವಿ ಅಂದ್ರೆ ನಮ್ಮ ಬದುಕು ಬಂಗಾರ ಆಕ್ಕೈತಿ ಅಂತ ಅವ್ರು ಹೇಳಿದರು, ಮೋಳಿಗೆ ಮಾರಯ್ಯನವ್ರು. ಹಾಗಿದ್ರೆ ನಾ ಪಕ್ಕ ಬರ್ತೀನಿ ಅಂದ್ಲಕ್ಕೆ ಹೆಂಡತಿ. ನನಗೆ ಈ ರಾಜ್ಯನ ಇರಲಿ, ಅರಮನೆ ಒಳಗಡೆ ಇರಲಿ, ನಾ ಆರಾಮಾಗಿರ್ತೀನಿ, ಇಲ್ಲೇ ಚಲೋ ಚಲೋ ಊಟ ಮಾಡ್ಕೊತ ಅರಮನೆ ಒಳಗೆ ಆರಾಮಾಗಿರ್ತೀನಿ ಅಂತ ಅನ್ಲಿಲ್ರಕ್ಕಿ ಅವನ ಹೆಂಡತಿ. ಮಹಾದೇವಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಮೋಳಿಗೆ ಮಾರಯ್ಯನವರು ಅಲ್ಲಿ ಮಹಾದೇವ ಭೂಪಾಲ ಆಗಿದ್ರು. ಎಲ್ಲಿಗೆ ಬಂದರು? ಕಲ್ಯಾಣಕ್ಕೆ ಬರಬೇಕು, ಬಸವಣ್ಣನವರನ್ನು ನೋಡಬೇಕು ಅಂತ ಹೇಳಿ ಕಾಶ್ಮೀರ ಎಲ್ಲಿ, ಕಲ್ಯಾಣ ಎಲ್ಲಿ, ಇಲ್ಲಿಗೆ ಬಂದ್ರೆ ನೋಡ್ರಿ ಅವ್ರಿಬ್ರು ಗಂಡ ಹೆಂಡ್ತಿಗೆ ಒಂದು ಗಂಟು ಕಟ್ಕೊಂಡು ಬಂದ್ರಿ. ರಾಜ್ಯ ಗೀಜ್ಯ ಎಲ್ಲ ಬಿಟ್ಬಿಟ್ರಿ ಅವ್ರು. ನಮಗೆ ಸಾಯಂಕಾಲ 7 ಗಂಟೆಗೆ ಪ್ರವಚನಕ್ಕೆ ಬರ್ರಿ ಅಂದ್ರೆ ಪಟ್ನ ಮನೆ ಬಿಟ್ಟು ಬರಕ್ಕೆ ನಮಗೆ ಆಗುವಲ್ತು. ಮತ್ತು 9 ಗಂಟೆಗೆ ಮನ್ಯಾಗ ಇರ್ತೀರಿ ನೀವು, ಪಟ್ನ ಹೋಗೋಕ್ಕಾಗ್ತಾ ಇಲ್ಲ. ಆದರೆ ಎಲ್ಲವನ್ನು ಬಿಟ್ಟು ಒಂದು ಗಂಟು ಕಟ್ಕೊಂಡು ಉಡುವು ಬಟ್ಟೆ ಅಟ್ಟ ಇಟ್ಕೊಳ್ಳುವಂಥದ್ದು, ಸ್ವರೂಪ ಇಟ್ಕೊಂಡು ಅಷ್ಟ ಬರುವಂಥದ್ದನ್ನು ಮಾಡ್ತಾರಂದ್ರೆ ಅವ್ರು ಎಷ್ಟು ಗಟ್ಟಿಯಾಗಿರ್ಬೇಕು ಹೇಳ್ರಿ ನೋಡೋಣ. ಬಂದ್ರಿ ಅವರು. ಎಲ್ಲಿಗೆ ಬಂದರು? ಕಲ್ಯಾಣಕ್ಕೆ ಬಂದರು. ಯಾರನ್ನು ನೋಡಕ್ಕೆ ಬಂದರು? ಬಸವಣ್ಣನ ನೋಡಕ್ಕೆ ಬಂದರು. ಬಸವಣ್ಣ ಅಂದ್ರೆ ಕೇಳ್ಬೇಕನ್ರಿ, ಒಬ್ಬ ಅಪರೂಪದ ಗುರುಗಳವರು. ಬಸವಣ್ಣನ ಯೋಗ ಎಷ್ಟು ದೊಡ್ಡದು. ಬಸವಣ್ಣನನ್ನು ನೋಡುವ ಸಲುವಾಗಿ ಸಾವಿರ ಕಿಲೋಮೀಟರ್ಗಳಿಂದ ಬಂದಾರ. ಯಾಕಂದ್ರೆ ಬಸವಣ್ಣನ ಸಾಂಗತ್ಯ ಅಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿ. ಅಯ್ಯ, ನಿಮ್ಮ ಶರಣರ ಸಂಘ ಹೆಂಗದ? ಅಕ್ಕ ಮಹಾದೇವಿ ಅಂತಾಳ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ. ಅಯ್ಯ, ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ. ನೀವು ನೋಡ್ರಿ, ಹಂತಿಂತವ್ರ ಸಂಘ ಮಾಡಿಬಿಟ್ರಿ ಅಂದರೆ ನೀವು ಹೆಂಗೆಂಗೋ ಆಗಿಬಿಡ್ತೀರಿ. ನೀವು ರೊಟ್ಟಿ ಮಾಡ್ತಿರ್ತೀರಿಲ್ರಿ, ಎಲ್ಲರೂ ಮನ್ಯಾಗ ರೊಟ್ಟಿ ಮಾಡ್ತೀರಿ.